ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ಗೆ ಹುಟ್ಟಿದ ದಿನ ಹೊಡೆದ್ರು ಅತ್ತೆ. ನಿಮ್ ಕೆನ್ನೆ ಟೊಮೆಟೊ ಹಣ್ಣಿನ ಹಾಗೆ ಕೆಂಪಾಗಿದೆ ಅತ್ಗೆ. ಹೊರಗಡೆ ಹೋಗ್ಬೇಡಿ. ಯಾರಾದ್ರೂ ನೋಡಿದ್ರೆ ದಮಯಂತಿಗೆ ಮೊಮ್ಮಗ ಇದ್ರು ಸರಿ, ಅವ್ರಮ್ಮ ಇನ್ನು ಕೆನ್ನೆ ಪೂರಿ ತರ ಉಬ್ಬು ಹಾಗೆ ಹೊಡಿತಾರೆ ಅಂತ ಊರೆಲ್ಲ ಮಾತಾಡ್ಕೋತಾರೆ. ಪಾಪ ಅತ್ಗೆ ನೀವು. ನಿಮ್ಗೇನೋ ಅತ್ತೆ, ನನ್ಗೇನೋ ನನ್ ಗಂಡ ಸರಿ ಹೋಗ್ತಾರೆ. ಮಾತಾಡಿದ್ರೆ ಬಿಟ್ಬಿಡ್ತೀನಿ ಅಂತಾರೆ. ನನ್ನ ನೋಡಿದ್ರೇನೆ ಯಾವ್ದೋ ಶತ್ರು ನೋಡ್ತಿದ್ದೀನಿ ಅನ್ನೋ ಹಾಗೆ ನೋಡ್ತಾರೆ. ನನ್ನ ಮೈಗಾಗಿರೋ ನೋವಿಗೂ ಹಣೆ ಮೇಲಿರೋ ಹಣೆ ಬರಹಕ್ಕೂ ಕಾರಣ ಆ ಅನುಪಮ. ಆ ಅನುಪಮನೇ ಭಾರ ಅಂದ್ಕೊಂಡ್ರೆ ಅವಳ ಜೊತೆಗೆ ಇನ್ನೊಂದು ಬಾಲ ಅಂಟಿಸ್ಕೊಂಡು ಬಂದಿದ್ದಾಳೆ. ಅನುಪಮ ಕಾಲಿಟ್ಟ ದಿನದಿಂದ ನನಗೆ ಈ ಮನೆಯಲ್ಲಿ ಯಜಮಾನಿತನ ಹೊರಟೋಯ್ತು. ನೀನು ಕೈಲಾಗದೆ ಇರೋಳು ಅನ್ನಿಸ್ಕೊಂಡೆ. ಇನ್ನು ಈ ಕಲ್ಯಾಣಿ ಬಂದಾಗಿಂದ ನನಗೂ ನಿನ್ಗೂ ಇಬ್ಬರಿಗೂ ನೆಮ್ಮದಿ ಹೋಯ್ತು, ಬೆಲೆನೂ ಹೋಯ್ತು. ನಾವ್ ಏನೇ ಮಾಡಿದ್ರು ನಮ್ದೇ ತಪ್ಪು ಅನ್ನೋಕೆ ಶುರು ಮಾಡಿದ್ರು. ಆವಾಗ ಅನ್ಸುತ್ತೆ ಅತ್ತಿಗೆ, ಈ ಮನೆಗ್ ದೂರವಾಗಿರ್ಬೇಕು, ತವ್ರ ಮನೆಗೆ ಹೋದ್ರೇನೆ ಚೆನ್ನಾಗಿರುತ್ತೇನೋ ಅಂತ. ಅದೇ ತಪ್ಪು. ಹೇಡಿಗಳು ಓಡ್ ಹೋಗ್ತಾರೆ. ಬುದ್ಧಿವಂತರು, ಧೈರ್ಯವಂತರು ಏನೇ ಬಂದ್ರೂ ಎದುರಿಸಿ ನಿಲ್ತಾರೆ. ನೀನು ಹೇಡಿನಾ? ನಾನ್ ಹೇಳಿ ಏನತ್ಗೆ? ತುಂಬಾ ಧೈರ್ಯವಂತಳು ನಾನು. ಹೌದಾ? ಹಾಗಾದ್ರೆ ಅವ್ರನ್ನ ನಮ್ಮ ಮನೆಯಿಂದ ಓಡ್ ಹೋಗೋ ಹಾಗೆ ನಾವು ಮಾಡಬೇಕು. ಇಲ್ಲ, ಎಲ್ರೂ ಸೇರಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡಬೇಕು. ಸೀರೆ, ಬಳೆ, ಪಾಯಸ, ಕೆನ್ನೆ ಗೇಟು ಇದ್ಯಾವುದು ನಮ್ಮನ್ನ ಬದಲಾಯಿಸಬಾರ್ದು. ಅನುಪಮಗೆ ಊಟ ಹಾಕೋದೇ ಜಾಸ್ತಿ ಅಂದ್ರೆ ಅಗ್ರತಾಂಬೂಲ ಕೊಡ್ತಾ ಇದ್ದಾರೆ. ನನಗಿಂತ ಜಾಸ್ತಿ ಈ ಮನೇಲಿ ನಿನಗೆ ಹಕ್ಕಿದೆ. ಮನೆ ನಡೆಸೋದಿಕ್ಕೆ ಕಷ್ಟಪಡ್ತಾ ಇರೋದು ಚಿನ್ನಿನೇ ಅಲ್ವಾ? ಅಂದಮೇಲೆ ಈ ಮನೆಗೆ ಯುವರಾಣಿ ನೀನೇ ತಾನೇ. ಆದ್ರೆ ನೀನ್ ಮಾತ್ರ ಅಳ್ತಾ ನಿಂತಿದ್ಯಾ. ನೀನ್ ಹೀಗೆ ಮೆತ್ತಗಿದ್ರೆ ನಿನ್ನ ತುಳಿದು ಬಿಡ್ತಾರೆ. ಸಾಕಿದ್ ನಾಯಿ ತರ ನಡೆಸ್ಕೋತಾರೆ. ಆಗ ನೀನವ್ರು ಬೊಗಳು ಅಂದಾಗ ಬೊಗಳ್ಬೇಕು, ಕಚ್ಚು ಅಂದಾಗ ಕಚ್ಚಬೇಕು, ಹೋಗ್ ಹೊರಗಡೆ ಅಂದಾಗ ಹೋಗ್ಬೇಕು. ನೀವ್ ಹೇಳೋದ್ ನಿಜಾನೇ ಅನಿಸ್ತಿದೆ ಅತ್ಗೆ. ಇವಾಗ ನಾನು ಏನ್ ಮಾಡ್ಬೇಕು? ಇದೇ ಆವೇಶದಲ್ಲಿ ಹೋಗಿ ನಮ್ಮಮ್ಮನ ಹತ್ರ ನಿನಗ್ ಬರ್ಬೇಕಾಗಿರೋ ಆಸ್ತಿ ಭಾಗ ಕೇಳು. ಇವಾಗ್ಲೇ ಕೇಳು ಅಂತೀರಾ? ಬಿಸಿ ಇದ್ದಾಗ್ಲೇ ಕಾಯಿಸ್ಕೋಬೇಕು. ಈಗ್ಲೇ ಗೊತ್ತಾಗ ಹೋಗ್ಬೇಕು. ಅನುಪಮ ಮಧ್ಯದಲ್ಲಿ ಅಡ್ಡ ಬರಬಾರ್ದು. ಬಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅದನ್ನ ನೀವೇ ಹೇಳಿ ಅದ್ಕೆ. ಕೆನ್ನೆಗೊಂದು ಜೋರಾಗಿ ಬಾರ್ಸು. ಮಡಿಕೆಗೆ ಆಸಿಡ್ ಹಾಕಿದಾಗ ನಿನಗೆ ಹೇಗ್ ಹೊಡೆದ್ಲು ಅದಕ್ಕಿಂತ ಜೋರಾಗಿ. ರಿಟರ್ನ್ ಗಿಫ್ಟ್ ಅಂತಾಯ್ತು. ಹೌದು. ಕೆನ್ನೆಗ್ ಬೀಳೋ ಏಟಿನ ಸೌಂಡು ಹೊರಗಡೆ ವೇಟ್ ಮಾಡ್ತಾರೋ ನನಗ್ ಕೇಳಿಸಿದ್ರೆ 1,00,000 ಕೊಡ್ತೀನಿ. ಅನುಪಮ ಅಡ್ಡ ಬರ್ಬೇಕು, 1,00,000 ನಿಮ್ ಹತ್ರ ತಗೋತೀನಿ ಅತ್ತಿಗೆ. ನಿಮ್ ಮಾತ್ ಕೇಳ್ತಿದ್ರೆ ನನಗ್ 100 ಆನೆ ಬಲ ಬಂದಾಗಿದೆ ಅತ್ತಿಗೆ. ಆಶೀರ್ವಾದ ಮಾಡಿ. ನಿನ್ನ ಆಸ್ತಿ ನಿನಗ್ ಬರ್ಬೇಕು. ಹೋಗು.
ಅನುಪಮ, ನಾವ್ ಯೋಚನೆ ಮಾಡಬೇಕಾಗಿರೋದು ನಮ್ಮವ್ರು ಅನ್ಕೊಂಡವ್ರ ಬಗ್ಗೆ ಅಷ್ಟೇ ಹೊರತು ನಮ್ಮ ಮನ್ಸಿಗೆ ನೋವು ಕೊಡೋರ್ ಬಗ್ಗೆ ಅಲ್ಲ. ದಮಯಂತಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಸರಿಯಮ್ಮ. ಪಲ್ಲವಿ ತಲೆ ಕೆಡ್ಸಿದ್ದೀನಿ. ಇನ್ನವಳು ಸುಮ್ಮನೆ ಇರಲ್ಲ. ಮತ್ತೆ ನಿಮ್ಮನೇಲಿ ಮನಃಶಾಂತಿ ದೂರ ಆಗತ್ತಮ್ಮ. ಏನತ್ತೆ ಅಲ್ಲಿ ನಿಂತ್ಕೊಂಡು ಅಜ್ಜಿ ಕಡೆನೆ ನೋಡ್ತಾ ಇದ್ದಾರೆ? ಚಿಕ್ಕಮ್ಮನ ಜೊತೆ ಸೇರಿ ಏನಾದರೂ ಜಗಳ ಕ್ರಿಯೇಟ್ ಮಾಡಕ್ ಹೋಗ್ತಿದಾರಾ? ಯಾಕೆ ಹೀಗಿದ್ಯಾ ಪಲ್ಲವಿ? ನಿಮ್ಮ ಹತ್ರ ಬಗೆಹರಿಸ್ಕೋಬೇಕಾಗಿರೋ ಮುಖ್ಯವಾದ ವಿಷಯ ಒಂದಿದೆ ಶಿವಪಾರ್ವತಿ ಅವರೇ. ಪಲ್ಲವಿ, ಯಾಕೆ ಹಾಗಮ್ಮನ ಹೆಸರಿಡ್ದು ಕರೀತಿದ್ಯಾ? ಹೊಟ್ಟೆ ಉರ್ದು. ಏನ್ ನೀನು ಹೇಳ್ತಿರೋದು? ನಾನ್ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅನುಪಮಮ್ಮ. ನಾನ್ ಶಿವಪಾರ್ವತಿ ಅವ್ರ ಹತ್ರನೇ ಮಾತಾಡ್ಬೇಕು, ಬಗೆಹರಿಸ್ಕೋಬೇಕು. ಮತ್ತೆ ಅದೇ ರೀತಿ ಮಾತಾಡ್ತಿದ್ಯಲ್ಲ? ನೀನಿರು ಅನುಪಮ. ಹೇಳಿ ಪಲ್ಲವಿ ಅವರೇ, ಏನ್ ಮಾತಾಡ್ಬೇಕು, ಏನ್ ಬಗೆಹರಿಸ್ಕೋಬೇಕು? ಇಷ್ಟು ದಿನ ಹೋಗ್ಲಿ ಪಾಪ ಅಂತ ಕೇಳ್ದೇನೆ ಇದ್ದೆ. ದಿನದಿನಕ್ಕೆ ನನಗೀ ಮನೇಲಿ ಬೆಲೆ ಇಲ್ದಾಗ ಆಗ್ತಿದೆ. ಅದಕ್ಕೆ ನಮ್ ಭಾಗನ ನಮಗ್ ಹಂಚಿದ್ರೆ ನಮ್ ಜೀವನ ಏನೋ ನಾವ್ ನೋಡ್ಕೋತೀವಿ. ನನ್ನ ಕುಟುಂಬನ ಒಡಿಬೇಕು ಅಂತ ನೋಡ್ತಿದ್ಯಾ ನಿನ್ನ? ನಮ್ಮಮ್ಮನ ಕೈನೇ ಹಿಡ್ಕೋತೀಯ ನಿನ್ನ? ಪಲ್ಲವಿ, ಏನ್ ಮಾಡ್ತಿದ್ಯಾ ನೀನು? ಹೋರಾಟ. ನೀವೆಲ್ರೂ ಹೊಡಿತಿದ್ರೆ ಹೊಡ್ಸ್ಕೊಳ್ಳೋದಕ್ಕೆ ಗೋಡೆ ಆ ಕಡೆ ಇರೋ ದಮಯಂತಿ ಅನ್ಕೊಂಡಿದ್ದೀರಾ? ಪಲ್ಲವಿ ನಾನು, ಮೀನಾಕ್ಷಮ್ಮನ್ ಮಗಳು. ನನ್ ಭಾಗದ ಆಸ್ತಿ ಪೇಪರ್ಗಳು ನನ್ನ ಕೈಯಲ್ಲಿರ್ಬೇಕು. ಇಲ್ಲ ಆಗಲ್ಲ ಅಂತ ಮಾತ್ ಬದಲಾಯಿಸಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ. ಮನೇಲಿರೋರ್ ಎಲ್ಲರನ್ನೂ ಕೋರ್ಟಿಗೆ ಎಳಿತೀನಿ. ಅತ್ತೆ, ಅತ್ತೆ,
ಹಾಗಾದ್ರೆ ಇದು ಕನ್ಸಾ? ಏನತ್ತೆ ನಿಂತ್ಕೊಂಡೆ ಕನಸು ಕಾಣ್ತಿದ್ದೀರಾ? ಯಾವ್ದ್ರ ಬಗ್ಗೆ? ನನ್ನೂ ನಮ್ಮಮ್ಮನ್ನು ಹೇಗೆ ಅವಮಾನ ಮಾಡ್ಬೇಕು, ಹೇಗ್ ಬೈಬೇಕು ಅಂತನಾ? ಕನಸು ಕಾಣೋದಲ್ವೇ, ಬೆಂಕಿ ಹಚ್ಚಿದೀನಿ. ಇನ್ನೆಷ್ಟು ದಿನ ಈ ನಾಟಕಗಳು, ಇನ್ನೆಷ್ಟು ದಿನ ಈ ಪಕ್ಷಪಾತ? ಸ್ವಲ್ಪ ಹೊತ್ತು ಕಾದ್ ನೋಡು. ಪಲ್ಲವಿ ಕೈಯಲ್ಲಿ ನಿಮ್ಮಮ್ಮನ್ ಕೆನ್ನೆಗೆ ಏಟು ಬೀಳತ್ತೆ. ಏನ್ ನಡೀತಿದೆ ಅಂತ ನಮ್ಮಮ್ಮನ್ಗೆ ಅರ್ಥ ಕೂಡ ಆಗಲ್ಲ. ಅತ್ತೆ, ಪಲ್ಲವಿ ಚಿಕ್ಕಮ್ಮಂಗೆ ಏನ್ ಹೇಳಿ ಕಳ್ಸಿದ್ದೀರಾ? ತಿನ್ಬೇಕಾದ್ರೆ ರುಚಿ ಯಾಕೆ? ಅಲ್ಲಿ ನೋಡು. ನನ್ನ ಕ್ಷಮಿಸಿ ಅತ್ತೆ, ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೆ. ನನಗಲ್ಲ, ಅನುಪಮಂಗೆ ಹೇಳು. ಅನುಪಮನೇ ನಿನಗೆ ನೆಕ್ಲೆಸ್ ತಗೋ ಅಂತ ನೆನಪು ಮಾಡಿದ್ಲು. ಥ್ಯಾಂಕ್ ಯು ಅಮ್ಮ, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅದಕ್ಕೆ ಪಲ್ಲವಿ. ಚಿನ್ನಿ ಕೆಲಸ ಮಾಡ್ತಾ ಇದ್ರೆ ತನ್ನನ್ನು ತಾನೇ ಮರ್ತೋಗ್ಬಿಡ್ತಾನೆ. ತುಂಬಾ ದಿವಸದಿಂದ ನೀನೇನು ತಗೊಂಡಿರ್ಲಿಲ್ಲ ಅಲ್ವಾ, ಅದಕ್ಕೆ ಇದು. ಈ ಮನೆ ಸೊಸೆ ಮಹಾಲಕ್ಷ್ಮಿ ತರ ಓಡಾಡ್ತಾ ಇದ್ರೆ ಈ ಮನೆಗೆ ತಾನೇಮ್ಮ ಅಂದ. ಹೌದಮ್ಮ, ನೀವ್ ನಿಜವಾಗ್ಲೂ ತುಂಬಾ ಗ್ರೇಟ್ ಅಮ್ಮ. ನಿಮ್ಮಷ್ಟು ಒಳ್ಳೆಯವರು ಈ ಭೂಮಿ ಮೇಲೆ ಎಷ್ಟೇ ಹುಡುಕಿದ್ರೂ ಸಿಗಲ್ಲ ಗೊತ್ತಾ? ಅನುಪಮನ್ ಕೆನ್ನೆಗ್ ಬಾರಿಸ್ತೀನಿ ಅಂತ ಹೋದ್ಯಲ್ಲೇ, ಇವಾಗೇನ್ ಹೊಸ್ದಾಗಿ ಹೊಗಳ್ತಿದ್ಯಾ? ಅದೇನತ್ತೆ, ನಮ್ಮಮ್ಮನ ಕೆನ್ನೆಗೆ ಬಾರಿಸ್ತಾಳೆ ಅಂದ್ರಿ, ಅಜ್ಜಿಗೆ ತಲೆ ಕೆಡುತ್ತೆ ಅಂದ್ರಿ, ಪಲ್ಲವಿ ಚಿಕ್ಕಮ್ಮನ ಏಟಿಗೆ ಈಗ ನಿಮ್ ತಲೆ ತಿರುಗಿರೋ ಹಾಗಿದೆ. ನಿಜ ಹೇಳಿ ಅತ್ತೆ, ನೀವ್ ನನ್ನ ಆಟ ಆಡ್ಸಿದ್ರಿ ಅಲ್ವಾ? ಪಲ್ಲವಿ ಚಿಕ್ಕಮ್ಮನ್ನ ನೀವೇ ಬದ್ಲಾಗೋ ಹಾಗೆ ಮಾಡಿದ್ದು ಅಲ್ವಾ? ಏನತ್ತೆ ನೀವು, ನಿನ್ನೆ ನನ್ನ ಆಫೀಸರ್ನು ಒಂದ್ ಮಾಡಿದ್ರಿ, ಮತ್ತೆ ಇವತ್ತು ಪಲ್ಲವಿ ಚಿಕ್ಕಮ್ಮನ ಮನ್ಸು ಬದಲಾಯಿಸಿದ್ರಿ. ಸಡನ್ ಆಗಿ ನಿಮ್ಮಲ್ಲಿ ಇಷ್ಟು ಬದಲಾವಣೆ ಹೇಗೆ? ಓಹೋ, ಬೆಳಿಗ್ಗೆ ಅನುಪಮಮ್ಮನ ಒಳ್ಳೆತನ ನೋಡಿ ನೀವು ಬದಲಾಗ್ಬಿಟ್ರಾ? ಗ್ರೇಟ್. ಹೇ ಕಂದ, ಇದನ್ನ ನೋಡಿದ್ಯಾ? ನಿನ್ನ ಸಾಯಿಸಿ ನನ್ನ ಮಗ ಕೊಲೆಗಾರ ಆಗೋದು ನನಗಿಷ್ಟ ಇಲ್ದೇ ಇರೋದ್ರಿಂದ. ಮೊದ್ಲಾಗಿದ್ರೆ ನೀನ್ ಕಾಣಿಸಿದ ಕೂಡ್ಲೆ ನಿನ್ನ ಸಾಯಿಸ್ಬಿಡ್ತಿದ್ದ. ಆದ್ರೆ ಈಗ ನಿನ್ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾನೆ. ನೀನು ಒಬ್ಳು ಇದ್ಯಾ ಅಂತ ಅವನಿಗೆ ನೆನ್ಪು ಕೂಡ ಇಲ್ಲ. ಇಷ್ಟು ದಿನ ಮಗು ಮಗು ಅನ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇನ್ಮೇಲೆ ನನ್ನ ಮಗು ಬಗ್ಗೆನೂ ಯೋಚನೆ ಮಾಡಲ್ಲ. ಶೌರ್ಯಗೆ ನನ್ನ ಮೇಲೆ ಪ್ರೀತಿ ಇದೆ, ಯಾವಾಗಾದ್ರೂ ಸರಿ. ನನಗೆ ಮಗು ಬೇಕು ಅಂದ್ರೆ ಅವನು ಕೊಡೋ ಚಾನ್ಸ್ ತುಂಬಾ ಇದೆ. ಹಾಗಲ್ದೇನೆ ಶೌರ್ಯ ಕಲ್ಯಾಣಿ ಮೇಲೆ ಪ್ರೀತಿನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ನನ್ನ ಮರಿತಾನೆ. ಇವಾಗ್ಲೇ ಆದ್ರೆ ಶೌರ್ಯಗೆ ಹತ್ರ ಆಗೋದಕ್ಕೆ ಕಲ್ಯಾಣಿ ನನ್ನ ಮಗುನ ಪ್ರೀತಿಯಿಂದ ನೋಡ್ಕೋತಿದ್ದಾಳೆ. ಒಂದು ವೇಳೆ ಶೌರ್ಯ ಕಲ್ಯಾಣಿಗೆ ಮಕ್ಕಳಾದ್ರೆ ನನ್ನ ಮಗುನ ಕೀಳಾಗಿ ನೋಡ್ಕೋತಾಳೆ. ಅಗತ್ಯ ಬಿದ್ರೆ ನನ್ನ ಮೇಲಿರೋ ಕೋಪನ ನನ್ನ ಮಗು ಮೇಲೆ ತೋರಿಸ್ತಾಳೆ. ಅದಕ್ಕೆ ಶೌರ್ಯ ಕಲ್ಯಾಣಿ ಇಬ್ರು ಜೊತೆಲಿ ಇರಬಾರ್ದು. ಅಲ್ಲ, ಅವಳು ಯಾರು ನನ್ನ ಸ್ಥಾನಕ್ಕೆ ಹೋಗೋದಕ್ಕೆ? ಎಷ್ಟೇ ವರ್ಷ ಆದ್ರೂ ಶೌರ್ಯ ಕಲ್ಯಾಣಿ ಒಂದಾಗಬಾರ್ದು. ಅವರಿಬ್ರು ಒಟ್ಟಿಗೆ ಗಿರ್ಲೇಬಾರ್ದು, ಬೇರೆ ಮಾಡಬೇಕು. ಬಾವಂಗೆ ಆಟ ಆಡಿಸ್ಬೇಕು. ಲಕ್ಷ್ಮಿ, ಫೋನ್ ಇಲ್ಲಿ ಕೊಡು. ಯಾರ ಜೊತೆ ಬಾವ ಚಾಟಿಂಗ್ ಮಾಡ್ತಿದ್ಯಾ? ನಿನ್ ಗರ್ಲ್ ಫ್ರೆಂಡಾ?
ನಾನು ನೋಡ್ತೀನಿ. ಇವಳು ಸಂಪದ ನಾನು ಮಾಡಿರೋ ಚಾಟಿಂಗ್ ನೋಡಿದ್ರೆ ಕತೆ ಪೂರ್ತಿ ಉಲ್ಟಾ ಹೊಡೆಯುತ್ತೆ. ಲಕ್ಷ್ಮಿ, ಬೇರೆಯವ್ರ ಫೋನ್ನ ನೋಡಬಾರ್ದು, ತಪ್ಪು. ನೀ ನನ್ನ ಭಾವನೆ ಅಲ್ವಾ, ನೋಡ್ಬೋದು. ಲಕ್ಷ್ಮಿ, ಇಲ್ಲಿ ಕೊಡು. ಏಯ್ ನಾ ದಿನ ದಿನ ಸಿದ್ದು ಕೂಡ ನನಗೆ ದೂರ ಆಗ್ತಾ ಲಕ್ಷ್ಮಿಗೆ ಹತ್ರ ಆಗ್ತಿದ್ದಾನೆ ಅನ್ನಿಸ್ತಿದೆ. ಸಿದ್ದು ಮನ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಆದಷ್ಟು ಬೇಗ ನಾನು ಸಿದ್ದು ಇಲ್ಲಿಂದ ಹೊರಟು ಹೋಗ್ಬೇಕು. ಎಷ್ಟು ದಿನ ಆದ್ಮೇಲೆ ನನ್ನ ಕತ್ತು ಇಷ್ಟು ಬಂಗಾರ ನೋಡ್ತಿದೆ. ಬೆಳಗ್ಗೆ ಯಾರ ಮುಖ ನೋಡಿದ್ನೋ ತುಂಬ ವರ್ಕೌಟ್ ಆಯಿತು. ಹಾಗೇನೆ ದಿನ ಅವ್ರ ಮುಖನೇ ನೋಡಬೇಕು. ಯಾರು ನೋಡಿದ್ನಪ್ಪ? ನನ್ನ ಗಂಡನ ಮುಖ ನೋಡಿದ್ನಾ? ಚಿಚಿ ಅಲ್ಲ, ಮತ್ತೆ ನಂದು ನನ್ನ ಮುಖಕ್ಕೆ ಅಷ್ಟು ಅದೃಷ್ಟ ಎಲ್ಲಿದೆ? ಮತ್ತು ಯಾರನ್ನು ನೋಡಿದ್ನಪ್ಪ? ಕಾಲ್ ಒತ್ತಿದ್ ಸಾಕು, ಬಾಯಿಲೆ ಬಾರೆ. ಒಂದು ನಿಮಿಷ ಹಿರಿಯತ್ಗೆ ಮಲ್ಕೊಂಡಿದಾರೋ ಇಲ್ವೋ ನೋಡ್ ಬರ್ತೀನಿ. ಅಮ್ಮ ಮಲ್ಕೊಂಡಿದ್ದಾಳೆ, ನೀನು ಬಾ. ಅಪ್ಪ ನಿದ್ರೆ ಮಾಡಿದ್ರು, ಬರ್ತೀನಿ ರೀ. ಏನತ್ಗೆ ತೊಲೆ ಕೆಟ್ಟೋಳೆ. ಏನು ಅಂತಿದ್ಯಲ್ಲ? ನೀನ್ ಹೋಗಿದ್ ಕೆಲ್ಸ ಏನು, ಮಾಡ್ತಾ ಇರೋ ಕೆಲ್ಸ ಏನು? ಹುಲಿ ತರ ಹೋಗಿ ಇಲಿ ತರ ಕಾಲು ಒತ್ತುತ್ತಿದ್ಯಾ. ನಾನು ಕೇಳ್ಬಿಡೋಣ, ಜಗಳ ಮಾಡ್ಬಿಡೋಣ ಅಂತಾನೆ ಹೋದದ್ಕೆ. ಆದ್ರೆ ಕಣ್ಮುಂದೆ ಈ ನೆಕ್ಲೆಸ್ ಇಟ್ರು, ತಗೊಳ್ದೆ ಇರೋಕ್ಕಾಗ್ಲಿಲ್ಲ. ನೋಡಿದ್ರ ಅದ್ಗೆ ನನಗೆ ಎಷ್ಟು ಚೆನ್ನಾಗಿ ಹೊಂತಿದ್ಯೋ. ಬೊಗಳು ನಾಯಿಗೆ ಬಿಸ್ಕೆಟ್ ಹಾಕಿ ಸೈಲೆಂಟ್ ಮಾಡ್ದ ಹಾಗೆ ಈ ನೆಕ್ಲೆಸ್ ನೀನು ಕೊಟ್ಟಿದ್ದಾರೆ ಕಣೆ ಪೆದ್ದಿ. ಅಂದ್ರೆ ಇವಾಗ ನನ್ನ ನಾಯಿ ಅಂತಿದ್ದೀರಾ ಅದ್ಗೆ? ಅಯ್ಯೋ ಕರ್ಮ, ಉದಾಹರಣೆಗೆ ಹೇಳ್ತಿದ್ದೀನಿ. ಅಂದ್ರೆ ಬಿಡಿ, ಬಿಳಿ ನಾಯಿ ಅಲ್ವಾ? ನಿನ್ ಬಣ್ಣದ್ದೇ ಬಿಡು, ಸರಿನಾ? ನೀನೇನಾದ್ರೂ ಪೆದ್ದಿನ ಪಲ್ಲವಿ? ಆವೇಶದಿಂದ ಹೋಗಿ ಆಸ್ತಿ ಪತ್ರ ಜೊತೆಗೆ ಬರ್ತೀಯಾ ಅಂತ ಅನ್ಕೊಂಡ್ರೆ ಈ ನೆಕ್ಲೆಸ್ ಕೊಡ್ತಿದ್ ಹಾಗೆ ಸಾಯೋನ್ ಮದ್ವೆಗೆ ಬಂದಷ್ಟೇ ವರದಕ್ಷಿಣೆ ಅನ್ನೋ ಹಾಗೆ ತಗೊಂಡ್ ಬಂದಿದ್ಯಾ. ಇಷ್ಟು ಸಣ್ಣದಕ್ಕೆಲ್ಲ ತೃಪ್ತಿ ಪಟ್ಕೊಳ್ತಿರೋದಕ್ಕೆ ನಿನ್ ಜೀವನ ಹೀಗಾಗಿರೋದು.
ಏನ್ ಮಾಡ್ಲಿ ಅದ್ಗೆ ಎಷ್ಟು ದಿನಗಳ ನಂತರ ನನ್ನ ಕತ್ತಿಗೆ ಬಂಗಾರ ಬಂದಿದೆ. ಇಂಥ ಟೈಮಲ್ಲಿ ಜಗಳ ಮಾಡ್ಕೊಂಡ್ರೆ ಇದು ಕೂಡ ಹೋಗುತ್ತೇನೋ ಅನ್ನೋ ಭಯದಿಂದ ಕೇಳ್ದೇನೆ ಸುಮ್ಮನಾಗ್ಬಿಟ್ಟೆ. 2-3 ದಿನ ಇರಿ ಅತ್ಗೆ, ಈ ನೆಕ್ಲೆಸ್ನ ಬಚ್ಚಿಟ್ಕೊಂಡು ನೀವ್ ಹೇಳ್ದಾಗೇನೆ ದೊಡ್ಡ ರಂಪ ಮಾಡ್ತೀನಿ. ಮತ್ತೆ ಮತ್ತೆ ಇಂಥ ಅವಕಾಶ ಬರಲ್ವೇ ದಡ್ಡಿ? ಆದ್ರೂ ನಿನಗ್ ಬೇಕು ಅಂದಿದ್ರೆ ಇಂಥದ್ದು 10 ಆದ್ರೂ ನಾನು ಕೊಡಿಸ್ತಿದ್ದೆ. ಅಥವಾ ನಿನ್ನ ಆಸ್ತಿ ನಿನ್ ಕೈಗೆ ಬಂದಿದ್ರೆ ನಿನಗ್ ಬೇಕಾಗಿರೋದನ್ನ ನೀನೇ ತಗೋಬೋದಿತ್ತು. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿನ್ ಮೇಲೆ. ಸಾರಿ ಅತ್ಗೆ, ಈ ಸರಿ ನಿನ್ ನಂಬಿಕೆನ ಹಾಳು ಮಾಡಲ್ಲ. ಇದೇ ನಿಮಗ್ ಕೊಡ್ತಿರೋ ಮಾತು.